ಸಹಿ ಫೋರ್ಜರಿ ಆದರೆ ಅವ ಕಾರ್ಯದರ್ಶಿ ಹೋಗಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಪೂಡ ಅಧ್ಯಕ್ಷರು ಇದು ಪೂಡ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಎನ್ಕ್ವೈರಿ. ಅವರಿಗೆ ಅವಶ್ಯಕತೆ ಇದ್ರೆ ಅವರ ಸಹಿ ಸರ್ಕಾರಿ ಅಧಿಕಾರಿಯ ಸಹಿ ಅಲ್ಲ, ಸರ್ಕಾರಿ ಅಧಿಕಾರಿಯ ಸಹಿ ಫೋರ್ಜರಿ ಆಗಿದ್ದಕ್ಕೆ ಅವರು ಆವಾಗಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆನಂತರ ಕಂಪ್ಲೇಂಟ್ ಕೊಡಬೇಕಂತ ನಾವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಫೋರ್ಜರಿ ಸಹಿ, ನನ್ನ ಸೈನು ಫೋರ್ಜರಿ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಡಬೇಕು. ನನಗೆ ಇನ್ನೊಬ್ಬ ಒಂದು ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ಅವರಿಗೆ ಬೇಕಾದರೆ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೋದು. ಸರ್ಕಾರ ಫೋರ್ಜರಿ ಹೇಗೆ ಆಯಿತು, ಯಾಕೆ ಆಯಿತು, ಅವರಿಗೆ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಡಬೇಕಿದ್ರೆ ಕೊಡ್ತಾರೆ. ಅಲ್ಲ ಸರ್, ಒಂದು ಸರ್ಕಾರಿ ಅಧಿಕಾರಿ ಅಲ್ಲ, ಹೌದು, ನೀವು ಕೂಡ ರೆಸ್ಪಾನ್ಸಿಬಿಲಿಟಿ ಆಗುದಿಲ್ಲ ಅಂದ್ರೆ ಅವ್ರದ್ದು ಅಧಿಕಾರಿ. ಅವರು ನೋಡಿ, ಅವರ ಕಾನೂನು ಸಹಿ ಡೂಪ್ಲಿಕೇಟ್ ಆದರೆ ಅವನು ಕಂಪ್ಲೇಂಟ್ ಕೊಡಬೇಕು. ನಾವು ಅವ್ರಿಗೆ ಹೇಳಿದ್ದೀವಿ, ನೀವು ಕಂಪ್ಲೇಂಟ್ ಕೊಡಿ, ಅದಕ್ಕೆ ಕಂಪ್ಲೇಂಟ್ ಕೊಡಬೇಕಿದ್ರೆ ಕಂಪ್ಲೇಂಟ್ ಕೊಡಿ. ಅದಕ್ಕೆ ಅವರು ಬೇಕಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅವರ ಮೇಲೆ ಇಲ್ಲದ್ರೆ ಸರ್ಕಾರ ಕಾನೂನು ಕ್ರಮವನ್ನು ತಗೊಳ್ಬೋದು. ಅದು ಅವರಿಗೆ ಬಿಟ್ಟದ್ದು. ಫೋರ್ಜರಿ ಆಗಿದ್ರೆ ಅವರು ಸಸ್ಪೆಂಡ್ ಆಗ್ತಾರೆ. ಫೋರ್ಜರಿ ಆಗಿ ಅಲ್ಲಿ ದಾಖಲೆಗಳಾದ್ರೆ ಅವರ ಮೇಲೆ ಕಾನೂನು ಕ್ರಮ ಬಂದ್ರೆ ಅವರು ಸಸ್ಪೆಂಡ್ ಆಗ್ತಾರೆ. ತನಿಖೆ ಆಗ್ಬೇಕಲ್ಲ ಸರ್, ಈಗ ತನಿಖೆ ಆಗ್ಬೇಕು. ತನಿಖೆ ಆಗ್ಬೇಕಂತ ಹೇಳಿದ್ರೆ ಕಂಪ್ಲೇಂಟ್ ಅಲ್ಲ, ನಾನು ಅವರಿಗೆ ಫೋರ್ಜರಿ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ. ಅವರು ಆ ಕೂಡಲೇ ಅವ್ರೇನ ಸಹಿ ವ್ಯತ್ಯಾಸ ಬಂದ ಕೂಡಲೇ ನಾನು ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆನಂತರ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಕಂಪ್ಲೇಂಟ್ ಕೊಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ. ನಾವು ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀವಿ. ಕಂಪ್ಲೇಂಟ್ ಕೊಡೋದು ಬಿಡೋದು ಅವರಿಗೆ ವಿಚಾರ. ಕಂಪ್ಲೇಂಟ್ ಕೊಡದೆ ಅವರು ತಪ್ಪು ಮಾಡಿದರೆ ಇವರ ಮೇಲೆ ಕಾನೂನು ಕ್ರಮ ಆಗ್ತದೆ, ಕೊಡದಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ. ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ರು ಅವರನ್ನು ಅಮಾನತು ಮಾಡಬೇಕು. ಕಾಂಗ್ರೆಸ್ ಮುಖಂಡರು ಹೇಳಲಿಕ್ಕೆ ಅವರು ಯಾರು ಹೇಳಲಿಕ್ಕೆ? ಕಾಂಗ್ರೆಸ್ ಮುಖಂಡರು ಅದನ್ನೆಲ್ಲ ಹೇಳಲಿಕ್ಕೆ ಅವರು ಯಾರು? ಅವ್ರಿಗೆ ಬೇಕಾದಕ್ಕೆ ಅವರು ಕೊಡ್ತಾರೆ. ಕಾಂಗ್ರೆಸ್ ಮುಖಂಡರು ಅದನ್ನು ಹೇಳಲಿಕ್ಕೆ ಇಲ್ಲ. ಅವರಿಗೆ ಯಾರಿಗೆ ಬೇರೆಯವರಿಗೆ ಹೇಳಲಿಕ್ಕಿಲ್ಲ. ನಿಮ್ಮ ಮೇಲೆ ಅಧಿಕಾರಿ ಮೇಲೆ ತಪ್ಪು ಮಾಡಿದರೆ ಅವ್ರು ಹೇಳಬೇಕು. ಎಸ್ ಸರ್, ಥ್ಯಾಂಕ್ ಯು.